ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದಾಗ ಭಾಗ. ಅದಕ್ಕೂ ಮೊದಲು ನಿಮಗೆ ನನ್ನ ಕಥೆಗಳು ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 57. ಇಂದಿನ ಸಂಚಿಕೆಯಲ್ಲಿ ಚಂದು ನಗುತ್ತಾ ವಿಕಾಸ್ ಬೆರಳಿಗೆ ಉಂಗುರ ಹಾಕಿದ್ಲು. ವಿಕಾಸ್, ಹೌದು ಚಂದು, ನೀನೇನೋ ಕೊಟ್ಟೆ, ಬಟ್ ನಾನು ಏನೂ ಕೊಡಲೇ ಇಲ್ಲ. ಏನು ಮಾಡಲಿ? ಏನಾದರೂ ಕೊಡಬೇಕಲ್ಲ ಎಂದು ತುಂಟತನದಿಂದ ಚಂದು ಕಡೆ ನೋಡ್ದ. ಚಂದು ತನ್ನ ನೋಟ ಬದಲಿಸಿ, ಅತ್ತೆ ಮಾವ ಬರಲಿಲ್ವಾ ಎಂದಳು. ಮುಂದೆ ಚಂದು ಮಾತು ಬದಲಿಸಿದ್ದು ನೋಡಿ ವಿಕಾಸ್, ಆಹಾ, ಹುಡುಗಿರು ತುಂಬ ಚೆನ್ನಾಗಿ ಮಾತು ಬದಲಿಸ್ತೀರಾ ಎಂದು. ಅದಿರಲಿ, ನಾನೇನೋ ಕೊಡಬೇಕು ಎಂದ. ಹುಡುಗಿ ಏನು ಬೇಡ ಎಂದು ಎಲ್ಲ ತೆಗೆದಿಡಬೇಕು ಎಂದು ಹೆತ್ತ ಹುಡುಗಿ ಕೈ ಹಿಡಿದು, ಅದೆಲ್ಲ ನನಗೆ ಗೊತ್ತಿಲ್ಲ ಎಂದ. ಚಂದು ಅವನ ಕಡೆ ನೋಡಿ, ಒನ್ಸ್ ಅಗೇನ್ ಸಾರಿ. ನಿಮಗೆ ತುಂಬ ಬೇಜಾರು ಮಾಡಿದರೆ, ಕೋಪ ಇದ್ದರೆ ಪನಿಷ್ಮೆಂಟ್ ಕೊಡಿ ಎಂದರೆ. ವಿಕಾಸ್, ನಾನು ಕೊಡೋ ಪನಿಷ್ಮೆಂಟ್ ನಿಜವಾಗ್ಲೂ ತಗೋತೀಯಾ ಎಂದ ಸೀರಿಯಸ್ ಆಗಿ. ಚಂದು, ಹೊಡೆಯೋದೊಂದು ಬಿಟ್ಟು ನೀವು ಹೊಡೆಯೋ ಏಟು ತುಂಬ ನೋವಾಗುತ್ತೆ ಎಂದಳು ತಮಾಷೆಯಾಗಿ. ಚಂದು ಮಾತು ಕೇಳಿದ ವಿಕಾಸ್ ಸ್ವಲ್ಪ ಗಂಭೀರವಾಗಿ, ಸಾರಿ ಕಣೋ, ನಾನು ನಿನಗೆ ಹೊಡೆದಿದ್ದಕ್ಕೆ ಎಂದು ಮತ್ತೆ ಚಂದು ಕೈ ಹಿಡಿದು, ಇನ್ಯಾವತ್ತೂ ನಾನು ಹೊಡೆಯಲ್ಲ ಎಂದು. ನಾನು ಕೊಡೋ ಪನಿಷ್ಮೆಂಟ್ ನನ್ನ ಜೀವನ ಪೂರ್ತಿ ಜೊತೆನೇ ನಾನು ಕೊಡೋ ಕಾಟನ ಸಹಿಸ್ಕೊಂಡು ನನ್ನ ಜೊತೆ ಇರಬೇಕು. ಅದೇ ನಿನಗೆ ನಾನು ಕೊಡೋ ಪನಿಷ್ಮೆಂಟ್ ಎಂದ ಕಣ್ತುಂಬಿ ನಗುತ್ತಾ. ವಿಕಾಸ್ ಮಾತು ಕೇಳಿದ ಚಂದು ನಗುತ್ತಾ ಎಂದಳು. ವಿಕಾಸ್ ಖುಷಿಯಲ್ಲಿ, ಇಷ್ಟು ದಿನ ಬೇಕಾಯ್ತಾ ನಿನಗೆ ಈ ಮಾತು ಹೇಳೋಕ್ಕೆ? ಹೋಗೆ ಕುಳ್ಳಿ, ತುಂಬ ಕಾಯಿಸ್ದೆ ಎಂದ. ಚಂದು, ಹೌದಾ? ಇಷ್ಟು ಬೇಗ ಪ್ರೀತಿ ಹುಟ್ಟಿರೋದೇ ದೊಡ್ಡ ವಿಷಯ ಗೊತ್ತಾ? ಯಾವಳಾದರೂ ನಿಮ್ಮ ಕೈ ಹೇಟು ತಿಂದಿದ್ರೆ ಮತ್ತೆ ನಿಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಗೊತ್ತಾ? ಏನೋ ಪಾಪ ಅಂತ ಒಪ್ಕೊಂಡಿದ್ದೀನಿ ಎಂದು ಎಲ್ಲವನ್ನು ತೆಗೆದಿಡುತ್ತಿದ್ದ ಹುಡುಗಿನ ನೋಡಿ, ಅಯ್ಯೋ ಕುಳ್ಳಿ, ನನಗೆ ಚೋಕ್ ಕೊಡ್ತೀಯಾ? ತುಂಬ ಮಾತು ಕಲ್ತಿದೆಯಾ ಈಗ? ಮೊದಲಾದರೆ ಮಿಯಾವ್ ಅನ್ನೋ ಹಾಗೆ ಮಾತಾಡ್ತಿದ್ದೆ, ಈಗ ನೋಡು ಎಷ್ಟು ಮಾತಾಡ್ತೀಯ ಎಂದ. ಹಾಗಾದರೆ ನಾನು ದೂರನೇ ಇರ್ತೀನಿ ಬಿಡಿ, ನಿಮ್ಮ ಹತ್ರ ಮಾತೇ ಹಾಡಲ್ಲ ಎಂದಳು ಚಂದು. ವಿಕಾಸ್, ಲೇ, ಏನೇ ಕುಳ್ಳಿ, ಒಂದು ಹೇಳಿದ್ರೆ ಮತ್ತೆ ಅಲ್ಲಿಗೆ ಬರ್ತೀಯಾ? ಹೋಗಪ್ಪ, ನೀನು ಕೆಟ್ಟ ಹುಡುಗಿ ಆಗಿದ್ಯಾ ಎಂದ ಮುನ್ಸಿಕೊಂಡವನಂತೆ. ಚಂದು, ಸರಿ ಇಲ್ಲೇ ಇರಿ, ನಾನು ಇದೆಲ್ಲ ಕ್ಲೀನ್ ಮಾಡ್ತೀನಿ ಎಂದು ಎಲ್ಲವನ್ನು ತೆಗೆದಿಡುತ್ತಾ ಕೆಲಸ ಮಾಡ್ತಿದ್ದ ಹುಡುಗಿ ಕೂದಲು ತಂಗಾಳಿಗೆ ಅವಳ ಮುಖಕ್ಕೆ ರಾಚುತ್ತಿದ್ರೆ ಹುಡುಗಿ ಮುಂಗೈಯಲ್ಲಿ ಅದನ್ನು ತಳ್ಳಿ ಕೆಲಸ ಮಾಡ್ತಿದ್ಲು. ವಿಕಾಸ್ ಅದನ್ನು ನೋಡಿ, ಈ ಹುಡುಗಿ ಒಂಥರ ಏನೋ ಅನಿಸುತ್ತೆ, ಯಾವಾಗ ಇದೆಲ್ಲ ಮಾಡಿದ್ಲು ಎಂದು. ಹೇ, ನಾನು ಈ ಮೂಮೆಂಟ್ನ ಒಂದು ಫೋಟೋ ತಗೋಬೇಕಿತ್ತು ಎಂದ. ಚಂದು ನಗುತ್ತಾ, ಎಲ್ಲ ಮೂಮೆಂಟ್ನೂ ಫೋಟೋ ತಗೊಂಡು ಏನು ಮಾಡ್ತೀರಾ? ಎಲ್ಲ ಮನಸ್ಸಲ್ಲಿ ಇದ್ದರೆ ಚಂದ ಎಂದು ತನ್ನ ಸಿಂಗಲ್ ಪಿನ್ ಮಾಡಿರೋ ಸೀರೆ ಸೆರಗನ್ನು ತನ್ನ ನೆಗಲ ಮೇಲೆ ಹಾಕುತ್ತಾ ಕೆಲಸ ಮಾಡುತ್ತಿರುವ ಹುಡುಗಿನ ತಾಪತ್ರಯ ನೋಡಿದ ವಿಕಾಸ್ ತಾನೇ ಬಂದು ಅವಳ ಸೆರಗ ಹಿಡಿದು ನೀಟಾಗಿ ಹಿಂದಿನಿಂದ ತೆಗೆದುಕೊಂಡು ಸೊಂಟಕ್ಕೆ ಸಿಕ್ಕಿಸ್ದ. ವಿಕಾಸ್ ಸಡನ್ ಆಗಿ ಹೀಗೆ ಮಾಡುತ್ತಾನೆ ಎಂದು ತಿಳಿಯದ ಹುಡುಗಿ ಅವನ ಸ್ಪರ್ಶಕ್ಕೆ ಸ್ಟನ್ ಆಗಿ ನಿಂತಳು. ವಿಕಾಸ್ಗೂ ಅರ್ಥ ಆಯಿತು. ಸಾರಿ ಎಂದ ಮುಜುಗರದಲ್ಲೇ. ಚಂದು ತಲೆ ಕೆಳಗೆ ಮಾಡಿದ್ದು ನೋಡಿ ವಿಕಾಸ್ ತನ್ನ ಹಿನ್ನೆಲೆ ಕೆರೆದುಕೊಂಡು, ಅದು ನೀನು ತುಂಬ ಕಷ್ಟಪಡ್ತಿದ್ದೆ ಅಲ್ವಾ, ಅದಕ್ಕೆ ಎಂದ. ಚಂದು ತನ್ನ ಉಸಿರನ್ನು ಸರಿಪಡಿಸ್ಕೊಂಡು, ಹೆಲ್ಪ್ ಮಾಡಬೇಕು ಎಂದರೆ ಇದನ್ನು ತೆಗೆಯಲು ಹೆಲ್ಪ್ ಮಾಡಿ ಎಂದು ಅವನ ಕಡೆ ನೋಡದೆ ಮಾತಾಡುತ್ತಿದ್ದ ಹುಡುಗಿ ನೋಡಿ ವಿಕಾಸ್ ನಗುತ್ತಾ, ನೋಡೆ, ಮುಂದೊಂದಿನ ಈ ವಿಕಾಸ್ ಸಹಾಯ ತಗೋತೀಯ ಎಂದು ಮುಗುಳು ನಗುತ್ತಾ ಓಕೆ ಎಂದು ಅವಳಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾನೆ. ಚಂದು ಎಲ್ಲ ಕ್ಲೀನ್ ಮಾಡಿ, ಅಮ್ಮ ಎಲ್ಲ ಆಯಿತು ಎಂದು ಸುತ್ತಲೂ ನೋಡುತ್ತಿದ್ದ ಹುಡುಗಿ ನೋಡಿ, ಇಷ್ಟೊಂದು ಕಷ್ಟಪಟ್ಟು ಮಾಡೋದು ಯಾಕೆ? ಮಾರ್ನಿಂಗ್ ಮಂಜು ಕ್ಲೀನ್ ಮಾಡ್ತಿದ್ದ ಅಲ್ವಾ ಎಂದ. ಚಂದು, ಹೌದು, ಆದರೆ ಈ ಥರ ಎಲ್ಲ ಇದ್ದಿದ್ದ ನೋಡಿದ್ರೆ ಎಲ್ಲರೂ ಕೇಳ್ತಾರೆ, ಅದಕ್ಕೆ ಎಲ್ಲ ತೆಗೆದೆ ಎಂದಳು. ಶಿವಳಿಗೆ ತುಂಬ ನಾಚಿಕೆ ಇದೆ. ಆಹಾ ಗಣಪ, ನಿನ್ನ ಹುಡುಗಿ ಅಂದು ನೋ
ನೋ ನೋ, ನನ್ನ ಹುಡುಗಿಗೆ ಸ್ವಲ್ಪ ಈ ಥರ ಎಲ್ಲ ಥಿಂಕ್ ಮಾಡೋದನ್ನು ಬಿಡೋಕೆ ಹೇಳಪ್ಪ ಎನ್ನುತ್ತಿದ್ದ ಹುಡುಗನ ಮುಂದೆ ಚಂದು, ಏನು ಬೈಕೋತಿದ್ದೀರಾ ಬನ್ನಿ ಎಂದಳು. ವಿಕಾಸ್ ನಗುತ್ತಾ ಚಂದು ಹಿಂದೆ ಹೋದರೆ ಚಂದು ಕಿಚನಲ್ಲಿ ಅವನ್ನೆಲ್ಲ ತೊಳೆದು ಇಟ್ಟರೆ ಹುಡುಗ ಒರೆಸಿ ಇಡ್ತಿದ್ದ ನೋಡಿ ಶಿವ್ರು ಯಾಕೆ ನಿದ್ದೆ ಮಾಡೋಕ್ಕೆ ಹೋಗಿಲ್ಲ ಎಂದು ಯೋಚಿಸ್ತಿದ್ದ ಹುಡುಗಿ ನೋಡಿ, ವಿಕಾಸ್ ಏನು ಚೋಟ್ ಮೆಣಸಿನ್ಕಾಯಿ ತುಂಬ ಥಿಂಕ್ ಮಾಡಬೇಡ ಸರಿನಾ, ಏನೋ ಹುಡುಗಿ ತುಂಬ ಕಷ್ಟಪಡ್ತಿದ್ದಾಳ ಅಂತ ಹೆಲ್ಪ್ ಮಾಡ್ತಿದ್ದೀನಿ ಎಂದ. ಎಲ್ಲ ಕೆಲಸ ಮುಗಿಸಿ ಬಂದ ಹುಡುಗಿ ತಾನು ಬಟ್ಟೆ ಬದಲಿಸಲು ಹೋಗುವಾಗ ಎದುರು ನಿಂತ ವಿಕಾಸ್ ನಗುತ್ತಾ ಚಂದು ಹುಗುಳು ನುಂಗುತ್ತಾ, ಏನಾದರೂ ಬೇಕಿತ್ತಾ ಎಂದಳು. ವಿಕಾಸ್ ಎಂದ. ಚಂದು, ನೀರು ಅಲ್ಲೇ ಇದೆ ಎಂದಳು ಕಣ್ಣಲ್ಲೇ ತೋರುತ್ತಾ. ವಿಕಾಸ್ ಹ್ಞೂ ಎಂದು ತಲೆ ಆಡಿಸಿ ಚಂದು ಕಡೆ ಹೋಗುತ್ತಿದ್ದರೆ ಚಂದು ಒಂದೊಂದೇ ಹೆಜ್ಜೆ ಹಿಂದಕ್ಕಿಟ್ಟು ಗೋಡೆಗೆ ಹೊರಗಿದ್ಲು. ವಿಕಾಸ್ ನಗುತ್ತಾ, ಯಾಕೆ ಹೆದರ್ತಾ ಇದೆಯಾ ಎಂದ. ಚಂದು ಏನಿಲ್ಲ ಎಂದು ತೊದಲು ಮಾತಾಡುತ್ತಿದ್ದ ಹುಡುಗಿನ ನೋಡಿ ಸ್ವಲ್ಪ ಕಾಡಿಸ್ಬೇಕು ಎನಿಸಿ ಒಂದು ಮುತ್ತು ಕೊಡು ಎಂದ ಕಿರುನಗುತ್ತಾ. ಚಂದು ಹಾ ಎಂದು ಬಾಯಿ ತೆರೆದು ಅದು ಅದು ಎಂದು ತಲೆ ತಗ್ಗಿಸಿದ ಹುಡುಗಿ ನೋಡಿ ನಿಧಾನಕ್ಕೆ ಬಗ್ಗಿ ಅನುಮತ್ತಾಗಿ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿದ್ರೆ ಚಂದು ಒಮ್ಮೆಲೆ ಮೈಗೆ ಸ್ವೆಟ್ ಆಗಿತ್ತು. ವಿಕಾಸ್ ಅವಳ ಹತ್ತಿರ ಬಂದಿದ್ದು ನೋಡಿ ಕಣ್ಮುಚ್ಚಿ ಹುಡುಗಿ ಪಕ್ಕಕ್ಕೆ ತಿರುಗಿ ಏನು ಮಾಡ್ತಿದ್ದೀರಾ ಎಂದಳು. ವಿಕಾಸ್ ಯಾಕೆ ನಿನಗೆ ಗೊತ್ತಿಲ್ವಾ ಎಂದ ನಗುತ್ತಾ. ಚಂದು ಪ್ಲೀಸ್ ಇದೆಲ್ಲ ನನಗೆ ಇವಾಗಲೇ ಇಷ್ಟ ಇಲ್ಲ ಎಂದಳು ಅವನ ಕಡೆ ನೋಡಿದೆ. ವಿಕಾಸ್ ಹೌದಾ ಎಂದು ನಿಧಾನಕ್ಕೆ ಅವಳ ಸೊಂಟ ಬಳಸಿ ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಕುತ್ತಿಗೆಗೆ ಒಂದು ಸುಂದರ ಸರ ಹಾಕಿ ನಿನಗಾಗಿ ತಗೊಂಡಿದ್ದು, ಇದನ್ನು ಕೊಡಬೇಕು ಅಂದ್ಕೊಂಡೆ ಆದರೆ ಯಾಕೋ ನಾನೇ ಹಾಕಬೇಕು ಎನಿಸಿತು ಎಂದು ನಗುತ್ತಾ ನಿಧಾನಕ್ಕೆ ಓಹೋ ನೀವೇನು ಅಂದ್ಕೊಂಡೆ ಎಂದು ನಗುತ್ತಾ ಬಲ ಇದೆಯಾ ಕಣೆ ಕುಳಿ, ನಾನೇನೋ ವಿಲ್ಲನ್ ಅಂದ್ಕೊಂಡ, ನಾನು ಪಕ್ಕಾ ಹೀರೋನಮ್ಮ, ನೀನು ಒಪ್ಪಿಗೆ ಇಲ್ಲದೆ ನಾನೇನು ಮಾಡಲ್ಲ, ಆದರೆ ಆಗಾಗ ನಿನಗೆ ಸ್ವಲ್ಪ ಕಾಟ ಕೊಡ್ತೀನಿ ಎಂದು ನಿಧಾನಕ್ಕೆ ಸೊಂಟದ ಮೇಲೆ ಕಚಗುಳಿ ಕೊಟ್ಟರೆ ಚಂದು ನಗುತ್ತಾ ಬೇಡ ಪ್ಲೀಸ್ ನನಗೆ ಕಚ್ಕುಳಿ ಆಗಲ್ಲ ಎಂದು ನಗುತ್ತಾ ವಿಕಾಸಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದು. ವಿಕಾಸ್ ಅಂತೂ ತುಂಬ ಖುಷಿಯಲ್ಲೇ ಚಂದು ಜೊತೆ ಆಟವಾಡ್ತಿದ್ದ. ಚಂದು ನಗು ತಡೆಯಲಾಗದೆ ವಿಕಾಸ್ನ ತಬ್ಬಿದ್ಲು. ವಿಕಾಸ್ ಒಮ್ಮೆ ಮೈ ಮರೆತು ಚಂದು ಕೊರಳಿಗೆ ಮುತ್ತನ್ನಿಟ್ಟ. ಚಂದು ತಕ್ಷಣ ಅವನಿಂದ ದೂರ ಸರಿದು ತನ್ನ ಸೀರೆ ಸರಿ ಮಾಡಿಕೊಂಡು ಹೋಗಲು ನೋಡುವ ಹುಡುಗಿ ಕೊರಳ ಮಾಂಗಲ್ಯ ಚೈನು ವಿಕಾಸ್ ಕೋಟ್ ಬಟನ್ಗೆ ಸಿಕ್ಕಿ ಕಿತ್ತೋಗಿತ್ತು. ಅದನ್ನು ನೋಡಿದ ಚಂದು ಒಂದು ಕ್ಷಣ ಇದೇನಿದು, ಈ ಥರ ಆಗಬಾರ್ದು ಅಲ್ವಾ, ಅಪಶಕುನ ಅಂತಾರೆ ಎಂದು ಕಣ್ಣು ತುಂಬಿಕೊಂಡು ನಿಂತ ಹುಡುಗಿ ನೋಡಿ ವಿಕಾಸ್ ಮನಸ್ಸಿಗೂ ಏನೋ ಒಂಥರ ಅನಿಸಿದ್ರು ಚಂದು ಕೈ ಹಿಡಿದು, ಚಂದು ಯಾಕೆ ಅಳ್ತಿದ್ಯಾ, ಏನೂ ಆಗಿಲ್ಲ, ಜಸ್ಟ್ ಚೈನ್ ಕಿತ್ತೋಗಿದೆ ಸರಿನಾ, ನಾಳೆನೇ ಸರಿ ಮಾಡಿಸಿದ್ರಾಯ್ತು ಎಂದ. ಚಂದು ಮಾತ್ರ ವಿಕಾಸ್ ಎದೆಗೆ ಹೊರಗಿ ನನಗೆ ಯಾಕೋ ಭಯ ಆಗ್ತಿದೆ ಎಂದು ಕಟ್ಟಾದ ಚೈನ್ ಹಿಡಿದು ಅಳ್ತಿದ್ಲು. ವಿಕಾಸ್ ಅಯ್ಯೋ ಪೆದ್ದಿ, ಅದಕ್ಕೆಲ್ಲ ಯಾರಾದರೂ ಅಳ್ತಾರಾ ಎಂದು ಸಮಾಧಾನ ಮಾಡ್ದ. ಚಂದು ತಕ್ಷಣ ಎದ್ದು ಕಿಚನ್ಗೆ ಓಡಿದ್ಲು. ವಿಕಾಸ್ ಕೂಡ ಚಂದು ಎಂದು ಅವಳಿಂದ ಬಂದ. ಚಂದು ಅರಿಶಿಣದ ಕೊಂಬಿಗೆ ಅಲ್ಲೇ ಬಿಳಿ ದಾರಕ್ಕೆ ಅರಿಶಿಣ ಬಳೆದು ದೇವ್ರ ಹತ್ರ ಇಟ್ಟು ಮುಖ ತೊಳೆದು ಪೂಜೆ ಮಾಡಿ ತಗೊಳ್ಳಿ ಇದನ್ನ ನನ್ನ ಕುತ್ತಿಗೆ ಕಟ್ಟಿ ಎಂದಳು. ವಿಕಾಸ್ ಅವಳನ್ನೇ ನೋಡುತ್ತಾ ನಿನ್ನ ನಂಬಿಕೆನ ನಾನು ಬೇಡ ಎನ್ನಲ್ಲ ಎಂದು ಆ ಅರಿಶಿಣದ ದಾರದ ಕೊಂಬನ್ನು ಅವಳ ಕೊರಳಿಗೆ ಕಟ್ಟಿದ. ಅವನ ಕೈಗೆ ಅಕ್ಷತೆ ಕೊಟ್ಟು ಕಾಲಿಗೆ ಎರಗಿದ್ರೆ ವಿಕಾಸ್ ಹೇ ಏನು ಮಾಡ್ತಿದ್ಯಾ ಎಂದು ಹಿಂದೆ ಸರಿದ. ಚಂದು ಪ್ಲೀಸ್ ನೀವು ನನ್ನ ಗಂಡ, ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಎಂದಳು. ವಿಕಾಸ್ ಅವಳು ಕಾಲು ಮುಟ್ಟೋದು ಇಷ್ಟ ಇಲ್ಲದಿದ್ರೂ ಅವಳ ತಲೆ ಮುಟ್ಟಿ ಇಷ್ಟಾರ್ಥ ಸಿದ್ಧಿರಸ್ತು ಎಂದರೆ ಚಂದು ಅಯ್ಯೋ ಯಾವಾಗಲೂ ನನಗೆ ಆಶೀರ್ವಾದ ಮಾಡಬೇಕಾದ್ರೆ ದೀರ್ಘ ಸುಮಂಗಲಿಯಾಗಿರು ಎನ್ನಬೇಕು ಎಂದಳು. ವಿಕಾಸ್ ಹೋ ಸರಿ ಎಂದು ನಗುತ್ತಾ ಹಾಗೆ ಹೇಳ್ದ. ಚಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ಲು. ಅವಳು ಎದುರುತ್ತಿದ್ದಂತೆ ಒಂದು ಕಂಟಕ ಶಿವರಿಬ್ಬರಿಗಾಗಿ ಕಾದಿತ್ತು. ವಿಕಾಸ್ ಅವಳನ್ನು ಸಮಾಧಾನ ಮಾಡಿ ಏನೂ ಆಗಲ್ಲ,
ಹೆದರಬೇಡ ಮಲಗು ಎಂದ. ಮಲಗಿದ್ರೆ ಚಂದುಗೆ ನಿದ್ರೆ ಮಾಯ. ಇಬ್ಬರು ಸಂತೋಷದಲ್ಲಿ ಕಳೆಯಬೇಕಾದವರು ಬೇಜಾರಿನಲ್ಲೇ ಮಲಗಿದ್ರು. ಮಾರ್ನಿಂಗ್ ಎದ್ದು ಬಂದ ಹುಡುಗಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ, ದೇವ್ರೆ ಯಾಕೋ ಮನಸ್ಸು ತುಂಬ ಕಿಡುಕನೆ ಯೋಚಿಸ್ತಿದೆ ಎಂದು, ಯಾವ ತೊಂದರೆ ಆಗಬಾರ್ದು, ಕಾಪಾಡು ನಮ್ಮನ್ನ ಎಂದುಕೊಂಡಳು. ಅತ್ತ ದೇವರಾಜ್ ಮತ್ತು ದೇವಿಕೆ ಅವರು ಇಬ್ಬರು ಸ್ವಲ್ಪ ಕೆಲಸ ಇದೆ ಎಂದು ಬೇರೆ ಊರಿಗೆ ಹೋಟೆಲ್ ಹಿಂದಾನೆ ಹೋಗ್ತಾರೆ. ಮಗ ಸೊಸೆ ಇಬ್ಬರು ಹಾಯಾಗಿ 2 ದಿನ ಇರಲಿ ಎಂದು. ಇಲ್ಲಿ ಚಂದು ಮನಸ್ಥಿತಿ ಸರಿಯಿಲ್ಲ ಎಂದು ತಿಳಿದು ವಿಕಾಸ್ ಕೂಡ ಆಫೀಸ್ಗೆ ಹೋಗದೆ ಮಲೆಯಲ್ಲಿ ಉಳಿದಿದ್ದ. ಮಂಜು ತನ್ನ ಹೆಂಡತಿಗೆ ಹುಷಾರಿಲ್ಲ ಎಂದು ಹಾಸ್ಪಿಟಲ್ಗೆ ಹೋಗಿರ್ತಾನೆ. ವಿಕಾಸ್ ಸುಮ್ಮನೆ ಇರದೆ ಚಂದುಗೆ ಕೀಟಲೆ ಮಾಡುತ್ತಾ ರೇಗಿಸ್ತಿದ್ದ. ಹುಡುಗಿ ಮನಸ್ಸು ಸರಿಯಾಗಿಲಿ ಎಂದು. ಚಂದುನ ಕುಳಿ ಏನಾದರೂ ಮಾಡಿಕೊಡು, ಹೆಲ್ಪ್ ಮಾಡ್ತೀನಿ ಎಂದು ಕಿಚನ್ನಲ್ಲೆಲ್ಲ ಹೋಗಿ ಕಾಣಿಸುತ್ತಾ ಇದ್ದ ಹುಡುಗನ ನೋಡಿ ಚಂದು ನಾಚಿಕೆಯಲ್ಲಿ, ಬಿಡಿ ಯಾಕೆ ಈಗ ಆಡ್ಸಿದ್ದೀರಾ ಎಂದರೆ, ವಿಕಾಸ್ ಮತ್ತೆ ಪ್ರಪೋಸ್ಗೆ ಒಪ್ಕೊಂಡ ಹುಡುಗಿ ಒಂದು ಮುತ್ತಾದರೂ ಕೊಟ್ಟೇನೆ ಕೊಡ್ಲಿ ಎಂದು ರೇಗಿಸುತ್ತಾ ಅಲ್ಲೇ ಇಟ್ಟಿದ್ದ ಸಾಲ್ಟ್ ಚಿಲ್ಲಿ ಪೌಡರ್ನೆಲ್ಲ ಕೆಳಗೆ ಉರುಳಿಸಿದ್ದ. ಅದನ್ನು ನೋಡಿದ ಚಂದು, ಅಯ್ಯೋ ಹೋಗಿ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ ಎಂದು ಕೋಪ ಮಾಡಿಕೊಂಡ ಹುಡುಗಿ ನೋಡಿ ವಿಕಾಸ್ ನಗುತ್ತಾ, ಹೋಗ್ಲಿ ಬಿಡು ನಾನೇ ಕ್ಲೀನ್ ಮಾಡ್ತೀನಿ, ಆದರೆ ಒಂದು ಮುದ್ದು ಕೊಡೆ ಕುಳಿ ಎಂದು ರೇಗಿಸ್ದ. ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಆಗಿತ್ತು. ಯಾರು ಎಂದು ನೋಡಲು ವಿಕಾಸ್ನ ತಳ್ಕೊಂಡು ಚಂದು ಹೋಗ್ತಾಳೆ. ಡೋರ್ ತೆಗೆದ ಹುಡುಗಿ ಮುಂದೆ 4 ಜನ ದಾಂಡಿಗರು ಇದ್ರು. ಅವರಲ್ಲಿ ರಾಜ್ ಕೂಡ ಒಬ್ಬ. ಅವನನ್ನು ನೋಡಿ ರೀ ಎಂದು ಆತಂಕದಲ್ಲೇ ತಿರುಗಿದ ಹುಡುಗಿನ ತಳ್ಳಿ ಒಳಗೆ ಬಂದ 3 ಜನ ಡೈರೆಕ್ಟ್ ವಿಕಾಸ್ ತಲೆಗೆ ಹೊಡೆದ್ರು. ಚಂದುನ ಆ ರಾಜನನ್ನು ಕೈ ಹಿಡಿದು ಬಾಯಿ ಮುಚ್ಚಿ ಎಳೆದುಕೊಂಡು ಬಂದು ವಿಕಾಸ್ ಮುಂದೆ ಎಳೆ ತಂದು, ಏನು ನನ್ನ ಫ್ರೆಂಡ್ ಅಂತ ಎಲ್ಪ್ ಮಾಡ್ತೀಯ ಅಂತ ಏನೋ ಒಂದು ಹುಡುಗಿನ ಎತ್ತಾಕೊಂಡು ಹೋದೆ, ಆದರೆ ನೀನು ಇಷ್ಟು ವರ್ಷ ಆದಮೇಲೆ ಅವಳ ಸಾವಿಗೆ ನಾನು ಕಾರಣ ಅಂತ ಪ್ರೂವ್ ಮಾಡಿ ನನ್ನ ಜೈಲಿಗೆ ಹಾಕಿಸ್ತೀಯಾ? ನಾನು ಅವತ್ತೇ ಹೇಳಿದೆ, ನನ್ನ ಒಬ್ಬ ಫ್ರೆಂಡಾಗಿ ಇದುವರೆಗೂ ನೋಡಿದ್ಯಾ, ಇನ್ನು ಮುಂದೆ ನನ್ನ ಒರಿಜಿನಲ್ ಫೇಸ್ ನೋಡ್ತೀಯಾ ಅಂತ. ಆದರೆ ನೀನು ಕೇರ್ ಮಾಡದೆ ಬಂದೆ ಅಲ್ವಾ, ನೋಡು ನಾನು ಬಂದಾಯಿತು ಅಂತ ನಗುತ್ತಾ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.